ಕರಾವಳಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಜಾತ್ರೆ ಉತ್ಸವದ ಸಂದರ್ಭದಲ್ಲಿ ಧರ್ಮದ ಹೆಸರಲ್ಲಿ ಧ್ವಜ ವಿವಾದ, ಸಂತೆ ವ್ಯಾಪಾರಕ್ಕೆ ತಡೆ ವಿವಾದ ಎಬ್ಬಿಸುವುದು ಸೇರಿದಂತೆ ಹಲವು ಘಟನೆಗಳಿಗೆ ಕುಖ್ಯಾತಿ ಪಡೆದಿತ್ತು. ಇಂತಹ ಬೇಸರದ ಘಟನೆಗಳ ನಡುವೆಯೇ ಎಲ್ಲ ಧರ್ಮದವರು ಸಂತಸದಿಂದ ಭಾಗವಹಿಸುವಂತಹ ಘಟನೆಯೊಂದಕ್ಕೆ ಕರಾವಳಿ ಭಾಗ ಸಾಕ್ಷಿಯಾಗಿದೆ ಎಂದರೆ ತಪ್ಪೇನಿಲ್ಲ. ಬೆಳ್ತಂಗಡಿ ತಾಲೂಕಿನ ವೇಣೂರಿನಲ್ಲಿ ಕ್ರಿಸ್ತಶಕ 1604ರಲ್ಲಿ ತಿಮ್ಮರಾಜ ಅಜಿಲರಿಂದ ಪ್ರತಿಷ್ಠಾಪಿಸಲ್ಪಟ್ಟ 35 ಅಡಿಗಳ ಎತ್ತರದ ಏಕಶಿಲಾ ಬಾಹುಬಲಿಯ ಮೂರ್ತಿಗೆ ಈ ಶತಮಾನದ 3ನೆಯ ಮಹಾಮಸ್ತಾಭಿಷೇಕ ಶ್ರದ್ಧಾ ಭಕ್ತಿಯಿಂದ ನಡೆಯುತ್ತಿದೆ. ಈ ಶತಮಾನದ 3ನೆಯ ಮಹಾಮಸ್ತಕಾಭಿಷೇಕ ಇದು ಕಳೆದ ಅವಧಿಯಲ್ಲಿ 2000 ಮತ್ತು 2012ನೇ ವರ್ಷ ಮತ್ತು ಇದೀಗ 2024ನೇ ಸಾಲಿನಲ್ಲಿ ಈ ಮಹಾಮಸ್ತಕಾಭಿಷೇಕ ನಡೀತಾ ಇತ್ತು. ಈ ಮೊದಲು 1956ರಲ್ಲಿ ಮನೆಯದಾಗಿ ನಡೆದಿತ್ತು. ಅನಂತರ ಈ ಶತಮಾನದಲ್ಲಿ ಇದು ನಡೀತಾ ಇರುವಂತಹ 3ನೇ ಮಹಾಮಸ್ತಕಾಭಿಷೇಕ. ವಿಶೇಷ ಏನಂತ ಹೇಳಿದ್ರೆ ನೋಡಿ, ಒಂದು ಜೈನರ ಪರಂಪರೆಯ ಬಾಹುಬಲಿ ಮಹಾಮಸ್ತಕಾಭಿಷೇಕ ಈ ಕರಾವಳಿಯ ಈ ತುಳುನಾಡಿನ ಜಿಲ್ಲೆಯೊಳಗೆ ಈ ಒಂದು ಇಷ್ಟು ದೊಡ್ಡ ಇಷ್ಟು ವಿಜೃಂಭಣೆಯ ಮಹಾಮಸ್ತಕಾಭಿಷೇಕ ನಡೆಯುವ ಸಂದರ್ಭದಲ್ಲಿ ತುಳುನಾಡಿನ ಒಳಗಡೆ ಇರುವಂತಹ ಎಲ್ಲ ಜಾತಿ ಪಂಗಡ ಧರ್ಮ ಸಮುದಾಯದವರು ಬಂದು ಈ ಉತ್ಸವದಲ್ಲಿ ಪಾಲ್ಗೊಳ್ಳುವಂಥದ್ದು ಇದು ವಿಶೇಷ. ಮತ್ತು ಇದು ನಿಜವಾದ ತುಳುನಾಡಿನ ಒಂದು ಸೌಹಾರ್ದ ಪರಂಪರೆಗೆ ಸಾಕ್ಷಿಯಾಗಿರುವಂತ ಉತ್ಸವ ಕೂಡ ಹೌದು. ಸರ್ವಧರ್ಮೀಯರು ಭಾಗವಹಿಸುವ ಜೈನ ಧರ್ಮೀಯರ ಈ ಆರಾಧ್ಯ ಗುಮ್ಮಟ ಮೂರ್ತಿಗೆ 12 ವರ್ಷಗಳಿಗೊಮ್ಮೆ ನಡೆಯುವ ಈ ಮಹಾಮಜ್ಜನವು ಈ ಶತಮಾನದಲ್ಲಿ 2000ನೇ ವರ್ಷ ಹಾಗೂ 2012ರಲ್ಲಿ ನಡೆದು ಈಗ 2024ರಲ್ಲಿ ನಡೆಯುತ್ತಿದೆ. ಬಾಹುಬಲಿ ಮಹಾಮಸ್ತಾಭಿಷೇಕಕ್ಕೆ ಪ್ರತಿನಿತ್ಯವೂ ಸಾವಿರಾರು ಜೈನ ಭಕ್ತರು ಆಗಮಿಸುತ್ತಿದ್ದಾರೆ. ಜೈನ ಪರಂಪರೆಯ ಬಾಹುಬಲಿ ಮಹಾಮಜ್ಜನದ ಉತ್ಸವವನ್ನ ಕಣ್ತುಂಬಿಕೊಳ್ಳಲು ಊರಿನ ಹಾಗೂ ಪರ ಊರಿನ ಸರ್ವ ಸಮುದಾಯದವರು ದೊಡ್ಡ ಸಂಖ್ಯೆಯಲ್ಲಿ ಬರುತ್ತಿದ್ದಾರೆ. ಮಹಾಮಸ್ತಕಾಭಿಷೇಕದ ಸಲುವಾಗಿ ಆಯೋಜಿಸಲಾಗಿರುವ ವಸ್ತು ಪ್ರದರ್ಶನ ಹಾಗೂ ಮಾರಾಟ ಮಳಿಗೆಗೆ ಸಹಸ್ರಾರು ಜನ ಪ್ರತಿನಿತ್ಯ ಭೇಟಿ ಕೊಡುತ್ತಿದ್ದಾರೆ. ವಸ್ತು ಪ್ರದರ್ಶನದ ವ್ಯಾಪಾರ ಮಳಿಗೆಗಳಲ್ಲಿ ಎಲ್ಲಾ ಧರ್ಮೀಯರಿಗೂ ವ್ಯಾಪಾರಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ವ್ಯಾಪಾರ ಮಳಿಗೆಗಳಿಗೆ ಸ್ಥಳೀಯ ಮುಸ್ಲಿಮರು, ಕ್ರೈಸ್ತರು ಸೇರಿದಂತೆ ಭಾರಿ ಜನಸ್ತೋಮ ಆಗಮಿಸುತ್ತಿದೆ. ಮಹಾಮಸ್ತಕಾಭಿಷೇಕದ ಸಲುವಾಗಿ ಸಾರ್ವಜನಿಕ ಅನ್ನದಾನದ ವ್ಯವಸ್ಥೆ ಮಾಡಲಾಗಿದ್ದು, ಪ್ರತಿನಿತ್ಯವೂ ಎಲ್ಲ ಸಾವಿರಾರು ಜನರು ಮಹಾಮಜ್ಜನದ ಅನ್ನದಾಸೋಹವನ್ನ ಸ್ವೀಕರಿಸುತ್ತಿದ್ದಾರೆ. ಕರಾವಳಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಜಾತ್ರೆ ಉತ್ಸವದ ಸಂದರ್ಭದಲ್ಲಿ ಧರ್ಮದ ಹೆಸರಲ್ಲಿ ಧ್ವಜ ವಿವಾದ, ಸಂತೆ ವ್ಯಾಪಾರಕ್ಕೆ ತಡೆ ವಿವಾದ ಎಬ್ಬಿಸುವ ಸಂಘಟನೆಗಳಿಗೆ ಇಲ್ಲಿ ಮೂಗು ತೂರಿಸಲು ಮಹಾಮಸ್ತಕಾಭಿಷೇಕ ಆಯೋಜಕರು ಅವಕಾಶ ನೀಡಿಲ್ಲ. ಇದರಿಂದಾಗಿ ಉತ್ಸವಕ್ಕೆ ಎಲ್ಲ ಸಮುದಾಯದ ವರ್ಗದ ಜನ ಸಂಭ್ರಮದಿಂದ ಬರುತ್ತಿದ್ದಾರೆ, ಉತ್ಸವದ ಸವಿಯನ್ನ ಅನುಭವಿಸುತ್ತಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.